ನಿಮ್ಮ ಅಸ್ತಿತ್ವ ಏನು? ವಾಟ್ ಆರ್ ಯು? ನೀವು ಅಂದ್ರೆ ಈಗ ನಿಮ್ದೇ ಆದಂತ ಒಂದು ಐಡೆಂಟಿಟಿ ಈಗ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಹೀಗಾಗಿ ನೀವು ನಿಮ್ಮನ್ನ ಹೇಗೆ ಜನರ ಮುಂದೆ ತೋರಿಸ್ಕೋಬೇಕು ಅಂತ ಬಯಸ್ತೀರಿ? ಮೆಜಾರಿಟಿ ಮುಖ್ಯವಾಗಿ ನನಗೆ ತಿಳಿದಂಗೆ ಈಗ ಇದು ಒಂದು MLA ಎಲೆಕ್ಷನ್. ಸೊ ಒಬ್ರು MLA ಮುಖ್ಯವಾಗಿ ನಾವು ಏನು ಕ್ಯಾರೆಕ್ಟರಿಸ್ಟಿಕ್ ಹುಡುಕ್ಬೇಕು. ಸೊ ನನಗೆ ತಿಳಿದಂಗೆ ನಮ್ಮ ಅಜ್ಜಾರ್ ನೋಡ್ದಂಗೆ ಇದು ಜನಸಂಪರ್ಕ ಇಟ್ಕೊಂಡು, ಈ ಆಕ್ಸೆಸಿಬಿಲಿಟಿ, ಏನಾರ ಕಷ್ಟ ಇದ್ರೆ ಮಾತಾಡೋದು, ಅದು ಹಿಡ್ಕೊಳ್ಳೋದು ಭಾಳ ಮುಖ್ಯ ಅನ್ಸುತ್ತೆ ರೀ. ನಾವು ಯಾವಾಗಲೂ ಕೈಗೆ ಸಿಗೋ ಲೆಕ್ಕಕ್ಕೆ ಈಗ ಅಜ್ಜಾರನ್ನ ನೆನೆಸೋದು ಎಲ್ಲ ಜನ ಅದಕ್ಕೆ. ಯಾವಾಗಲೂ ಕೈಗೆ ಸಿಗ್ತಿದ್ರು, ಮನೆಗೆ ಹೋಗಿ ಸಿಗ್ತಿದ್ರು, ಇಲ್ಲಾಂದ್ರೆ ಅವ್ರ ಶೆಡ್ಯೂಲ್ ಇರ್ತಿತ್ತು. ಇವಾಗ ಮಿಲ್ಲಿಗೆ ಹೋಗ್ತಿದ್ರು, ಇವಾಗ ಅಂಗಡಿಗೆ ಹೋಗ್ತಿದ್ರು, ಯಾವಾಗ ಬೇಕಾವಾಗ ಸಿಗ್ತಿದ್ರು. ಟೇಬಲ್ ಗೊತ್ತಿರ್ತಿತ್ತು. ಹ್ಞೂನ್ರಿ, ಅಯ್ಯೋ ಭಾಳ ಫಂಕ್ಷನ್ ಇದ್ರು ಅಜ್ಜಾರು. ಸೊ ಹಂಗೆ ನಾವು ಅದಕ್ಕೆ ಇದು ರೆಸ್ಪೆಕ್ಟ್ ಕೊಡೋದು, ಚೂರು ತಾಳ್ಮೆ ಇರೋದು, ಅದು ಭಾಳ ಮುಖ್ಯ. ಯಾಕಂದ್ರೆ ನಾವು ಅಡ್ಡಾಡಕ್ಕಾರ ಈಗ ಭಾಳ ಕಡೆ ಒಂದೊಂದು ಕಡೆ ಏನಾಗ್ತದೆ ರೀ ಮ್ಯಾಮ್, ಒಂದು 100 ಜನ ಒಬ್ರಾರ ಅದು ನೋಡಲ್ಲ, ಇವ್ರ ಮನೆತನದಿಂದ ಬಂದರೆ ಹಿಂಗೆ ಹಂಗೆ ಅಂತ. ಅವ್ರದ್ದು ಕಷ್ಟ ಇದ್ರೆ ಪೂರ್ತಿ ಹೊಗಳ್ಬಿಡ್ತಾರೆ. ಆದರೆ ನಾವು ತಾಳ್ಮೆಯಿಂದ ತಡ್ಕೋಬೇಕು.